ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಶೆಟ್ಟಿ. ಇವತ್ತು ನಮ್ಮ ಒಂದು ಸೌತ್ ಇಂಡಿಯಾ ಸ್ಪೆಷಲ್ ಅಂದರೆ ತುಳುನಾಡಿನ ಎಸ್ಪೆಷಲಿ ನಮ್ಮ ಉಡುಪಿ ಮಂಗಳೂರು ಸೈಡ್ನಲ್ಲಿ ಮಾಡುವಂತಹ ಕಡಲೆ ಬಜಿಲ್, ಕಡಲೆ ಹಾಗೂ ಅವಲಕ್ಕಿಯ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಅದ್ಭುತವಾದ ರೆಸಿಪಿ ಹಾಗೂ ಆರೋಗ್ಯಕರ ಕೂಡ. ಬನ್ನಿ ಹಾಗಾದರೆ ಇನ್ಯಾಕ್ ತಡ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಒಂದು ಪ್ರೆಷರ್ ಕುಕ್ಕರಿಗೆ 1 ಬೌಲ್ನಷ್ಟು ನೆನೆಸಿಟ್ಟಂತಹ ಕಡಲೆ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಸುಮಾರು 4ರಿಂದ 5 ಗಂಟೆಗಳಷ್ಟು ಕಾಲ ನೆನೆಸಿಟ್ಕೊಂಡಿದ್ದೇನೆ. ನೀರನ್ನು ಬಸಿದು ಹಾಕಿಕೊಂಡೆ. ಇದಕ್ಕೆ ಈಗ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು, ತುಂಬ ನೀರು ಬೇಡ, ಮುಳುಗುವಷ್ಟು ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು 1ರಿಂದ 2 ವಿಸಿಲ್ ಮೀಡಿಯಂ ಫ್ಲೇಮಲ್ಲಿ ತೆಗೆದುಕೊಳ್ಳುವ. ಅದರೊಳಗೆ ನಾನು ಮಸಾಲ ಒಂದು ರೆಡಿ ಮಾಡ್ಕೊಳ್ತೇನೆ. ಅವಲಕ್ಕಿಗೆ ಸ್ವಲ್ಪ ಎಣ್ಣೆಯನ್ನು ಒಂದು ಪ್ಯಾನಿಗೆ ಹಾಕಿಕೊಂಡು 1 ಘಾಟಿ ಮೆಣಸು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಗೂ ಅರ್ಧ ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನಾನು ಮೆಂತೆಯನ್ನು ಅವಾಯ್ಡ್ ಮಾಡಿದ್ದೇನೆ ಸ್ನೇಹಿತರೆ. ಸ್ವಲ್ಪ ಕರಿಬೇವನ್ನು ಸಹ ಹಾಕಿಕೊಂಡು ಅರೋಮ್ಯಾಟಿಕ್ ಆಗುವವರೆಗೆ ಇದನ್ನು ಕೈ ಆಡಿಸ್ತಾ ಹುರ್ಕೊಳ್ಳುವಂಥದ್ದು. ಮೀಡಿಯಂ ಫ್ಲೇಮಲ್ಲಿ ಫ್ಲೇಮ್ ಇರಲಿ, ತುಂಬ ಕಾದು ಹೋಗಬಾರ್ದು ಒಗ್ಗರಣೆ. ಇದು ಮಸಾಲೆ ಏನು ಅದು ಹುರಿದಿಟ್ಟಂತಹ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು 1 ಬೌಲ್ನಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಂಡು ನೀರನ್ನು ಹಾಕಿಕೊಳ್ಳದೆ ಇದನ್ನು ರುಬ್ಕೊಳ್ತೇನೆ ಸ್ನೇಹಿತರೆ. ಘಮಘಮಿಸುವ ಒಂದು ಮಸಾಲೆ ರೆಡಿಯಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕಿಕೊಂಡೆ. 1 ಈರುಳ್ಳಿಯನ್ನು ಹಸಿಯಾಗಿಯೇ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಸ್ನೇಹಿತರೆ. ಈರುಳ್ಳಿಯ ಒಳ್ಳೆಯ ಟೇಸ್ಟನ್ನು ಕೊಡ್ತದೆ. 1 ಬೌಲ್ನಷ್ಟು ಅವಲಕ್ಕಿಯನ್ನು ಹಾಕಿಕೊಂಡು ಚೆನ್ನಾಗಿ ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಮ್ಮ ಅವಲಕ್ಕಿಯನ್ನು ಉದುರಾಗಿ ರೆಡಿಯಾಗಿದೆ. ಇದನ್ನೀಗ ನಾನು ಸೈಡಿಗಿಟ್ಟು ಬೇಯಿಸಿಟ್ಟಂತಹ ಕಡಲೆಗೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ. ಬಿಸಿಯಾದ ಪ್ಯಾನಿಗೆ ಎಣ್ಣೆ, ಸಾಸಿವೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್, 2 ಘಾಟಿ ಮೆಣಸನ್ನು ಹಾಕಿಕೊಂಡು ಕರಿಬೇವನ್ನು ಹಾಕಿದೆ. 6ರಿಂದ 7 ಬೆಳ್ಳುಳ್ಳಿ ಎಸಳುಗಳನ್ನು ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಂಡೆ ಸ್ನೇಹಿತರೆ. ಬೆಳ್ಳುಳ್ಳಿ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳುವವರಿಗೆ ತುಂಬಾ ಒಳ್ಳೆಯದು, ಆ್ಯಡ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. 1 ಈರುಳ್ಳಿಯನ್ನು ಹಾಗೂ ಅರ್ಧ ಬೌಲ್ ತೆಂಗಿನ ತುರಿಯನ್ನು ಹಾಕಿಕೊಂಡೆ. ಈರುಳ್ಳಿಯಷ್ಟು ಚೆನ್ನಾಗಿ ಕಾಯಬೇಕು ಅಂತೇನಿಲ್ಲ. ಬೇಯಿಸಿಟ್ಟಂತಹ ಕಡಲೆಯನ್ನು ನೀರನ್ನು ಬಸಿದು ತೆಗೆದಿಟ್ಟಿದ್ದೇನೆ. ಅದನ್ನು ಹಾಕಿಕೊಂಡು 1 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡೆ. ಉಪ್ಪನ್ನು ನಾವು ಆಲ್ರೆಡಿ ಕಡಲೆ ಬೇಯುವಾಗಲೇ ಹಾಕಿದ್ದೆವು. ಕಡಿಮೆ ಇದೆ ಅಂತ ಅನಿಸಿದರೆ ಈ ಟೈಮಲ್ಲಿ ಹಾಕ್ಕೊಳ್ಬೋದು. ಸರಿಯಾಗಿ ಮಿಕ್ಸ್ ಆದ ನಂತರ ರುಚಿಯಾದ ಏನು ಕಡಲೆ ಇದೆ ಅದು ರೆಡಿಯಾಗಿದೆ. ಒಟ್ಟಿಗೆ ಇದನ್ನು ಸರ್ವ್ ಮಾಡಿಕೊಂಡು ಅದ್ಭುತವಾದ ಈ ರೆಸಿಪಿಯನ್ನು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳಿ ಸ್ನೇಹಿತರೆ. ಆರೋಗ್ಯಕರವಾಗಿಯೂ ಇರ್ತದೆ, ರುಚಿಯೂ ಅಷ್ಟೇ ಚೆನ್ನಾಗಿರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.